ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಬಹಳ ಇಂಟ್ರೆಸ್ಟಿಂಗು. ಬಹಳ ಜನ ಕೇಳ್ತಾ ಇದ್ದ ವಿಚಾರ ಅದು ಚಕ್ರಬಡ್ಡಿಯ ಚಮತ್ಕಾರ, ಪವರ್ ಆಫ್ ಕಾಂಪೌಂಡಿಂಗ್. ಇದರ ಮೇಲೆ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳಿದ್ದರಿಂದ ವಿಡಿಯೋ ಮಾಡ್ತಾ ಇದ್ದೇವೆ. ವಿಡಿಯೋದ ಟೈಟಲ್ಲು ಅಂದು 10,000, ಇಂದು 1,98,00,000. ಸಾಮಾನ್ಯವಾಗಿ ನಾವು ಷೇರು ಮಾರುಕಟ್ಟೆಯಲ್ಲಿ ತಿಂಗಳು SCP ಅಂತೆ ಹಣವನ್ನು ಹಾಕುತ್ತಾ ಬರಬಹುದು, ಇಲ್ಲ ಒಂದೇ ಸತಿಗೆ ಲಂಸಮಾಗಿ ದೊಡ್ಡ ಮೊತ್ತವನ್ನು ಹೂಡಬಹುದು. ಈ ವಿಡಿಯೋದಲ್ಲಿ ನಾವು ಜನವರಿ 3, 2000ರಲ್ಲಿ ಈ ಕೆಳಕಂಡ ಕಂಪನಿಗಳಲ್ಲಿ ಒಮ್ಮೆ 10,000 ರೂಪಾಯಿಯನ್ನು ಹೂಡಿದ್ದರೆ ಈಗ ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೇವೆ. ಇನ್ನೊಂದ್ಸತಿ ಹೇಳ್ತೀನಿ, ಒಮ್ಮೆ ಹೂಡಿದ 10,000, ತಿಂಗಳು ಹೂಡಿದ 10,000 ಅಲ್ಲ. ಉದಾಹರಣೆಗೆ ಬಜಾಜ್ ಫೈನಾನ್ಸ್ ನಲ್ಲಿ ನೀವು 10,000ವನ್ನು ಜನವರಿ 3, 2000ರಲ್ಲಿ ಹಾಕಿದ್ರೆ ಇವತ್ತು 1,98,47,222 ಮತ್ತೆ ಅಪ್ರಿಸಿಯೇಷನ್ 41.41%. ಐಷರ್ ಮೋಟಾರ್ಸ್ ನಲ್ಲಿ ನೀವು ಹಾಕಿದ 10,000 ಇವತ್ತು ಅಂದಾಜು 48 ಲಕ್ಷ. ಏಷ್ಯನ್ ಪೇಂಟ್ ಅಲ್ಲಿ ಹಾಕಿದ 10,000 ಇವತ್ತು 16 ಲಕ್ಷ. HDFC ನಲ್ಲಿ ಅದೇ ಮೊತ್ತವನ್ನು ಹಾಕಿದ್ರೆ ಇವತ್ತು 6 ಲಕ್ಷ. LNT ಯಲ್ಲಿ ಹಾಕಿದ್ರೆ 4 ಲಕ್ಷ. ರಿಲಯನ್ಸ್ ಇಂಡಸ್ಟ್ರೀಸ್ 3 ಲಕ್ಷ. SBI 2 ಲಕ್ಷ. ರಿಲಯನ್ಸ್ ಕ್ಯಾಪಿಟಲ್ ನಲ್ಲಿ ಹಾಕಿದ್ರೆ 10,000 ಹಾಕಿದ್ದು ಇವತ್ತು 1,321 ಆಗ್ತಾ ಇತ್ತು, ಮೈನಸ್ 17.92%. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನಲ್ಲಿ ಹಾಕಿದ 10,000 22,826. ಬಾಲಕೃಷ್ಣ ಇಂಡಸ್ಟ್ರೀಸ್ 10,000 60 ಲಕ್ಷ. ಟೈಟನ್ 35 ಲಕ್ಷ. MRF ಅಂದಾಜು 4 ಲಕ್ಷ. ONGC 63,000. ಸುಜ್ಲಾನ್ ಎನರ್ಜಿಲಿ ಹಾಕಿದ್ರೆ ಲಾಸು, ಈಗ 490 ರೂಪಾಯಿ. ಮದಸನ್ ಸುನಿಯಲ್ಲಿ ಹಾಕಿದ್ರೆ 87 ಲಕ್ಷ. ಮಾರುತಿ ಸುಜುಕಿಯಲ್ಲಿ ಹಾಕಿದ್ರೆ 4 ಲಕ್ಷ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಹಾಕಿದ 10,000 ರೂಪಾಯಿ ಜನವರಿ 3, 2000ರಲ್ಲಿ ಇವತ್ತು ಲೆಕ್ಕ ಹಾಕಿದ್ರೆ ವೇದಾಂತದಲ್ಲಿ 14 ಲಕ್ಷ. ರಿಲಯನ್ಸ್ ಕಮ್ಯುನಿಕೇಶನ್ ನಲ್ಲಿ ಲಾಸು ಕೇವಲ 134 ರೂಪಾಯಿ ಆಗ್ತಾ ಇತ್ತು, ಮೈನಸ್ 25%. ಹ್ಯಾವಲ್ಸ್ ನಲ್ಲಿ 72 ಲಕ್ಷ. ಜೆಟ್ ಏರ್ವೇಸ್ ನಲ್ಲಿ 743 ರೂಪಾಯಿ ಅಂದ್ರೆ ಲಾಸ್ ಆಗಿದೆ. ಇನ್ಫೋಸಿಸ್ ಅಲ್ಲಿ ಅಂದಾಜು 1.5 ಲಕ್ಷ. TCS ಅಲ್ಲಿ ಅಂದಾಜು 3 ಲಕ್ಷ. ಡಾಬರ್ ನಲ್ಲಿ 2 ಲಕ್ಷ. ನೆಸ್ಲೆ ಇಂಡಿಯಾದಲ್ಲಿ 5 ಲಕ್ಷ. ITC ಯಲ್ಲಿ 1.5 ಲಕ್ಷ. ವಿಪ್ರೋದಲ್ಲಿ ಕೇವಲ 45,000. ಪಿಡಿಲೈಟ್ ಇಂಡಸ್ಟ್ರೀಸ್ ನಲ್ಲಿ ಒಂದು ಅಂದಾಜು 12 ಲಕ್ಷ. ಬ್ರಿಟಾನಿಯಾದಲ್ಲಿ ಹಾಕಿದ್ರೆ ನಿಮಗೆ ಅಂದಾಜು 5 ಲಕ್ಷ. ಟಾಟಾ ಸ್ಟೀಲ್ ನಲ್ಲಿ ಒಂದು ಅಂದಾಜು 1.5. ICICI ಬ್ಯಾಂಕ್ ನಲ್ಲಿ ಒಂದು ಅಂದಾಜು 2.25. ಮತ್ತೆ ಇದನ್ನ ಹೋಲಿಕೆ ಮಾಡಲಿಕ್ಕೆ ನಾನು ಬೇಕಂತ ಬ್ಯಾಂಕ್ FD ಬಗ್ಗೆ ಮಾತಾಡಿದ್ದೇನೆ. ಅದೇ 10,000ವನ್ನು ಜನವರಿ 3, 2000 ಇಸ್ವಿನಲ್ಲಿ ಬ್ಯಾಂಕ್ FD ಯಲ್ಲಿ ಹಾಕಿದ್ರೆ ಇವತ್ತು ನಿಮಗೆ 53,949 ಬರ್ತಾ ಇತ್ತು. ಅದು 8% ನಲ್ಲಿ. ಸದ್ಯಕ್ಕೆ ಇರುವುದು ಕೇವಲ 5-6%. ಇವತ್ತು ಈ ಚಕ್ರಬಡ್ಡಿಯ ಚಮತ್ಕಾರದ ಈ ವಿಡಿಯೋಗೆ ಒಂದು 4 ಕಮೆಂಟ್ಗಳನ್ನು ನಾವು ಮಾಡಿದ್ದೇವೆ. ಮೊದಲನೆಯ ಕಮೆಂಟು, ಜನವರಿ 2000ದಲ್ಲಿ ಅದೇನು ಸ್ಪ್ಲಿಟ್ಟು ಬೋನಸ್ ಅನ್ನು ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಯಾವ ರೇಟ್ ಇತ್ತೋ ಅದನ್ನ ತಗೊಂಡಿದ್ದೇವೆ. ಉದಾಹರಣೆಗೆ ಆ ಸಮಯದಲ್ಲಿ ಟೈಟನ್ನು 7 ರೂಪಾಯಿ ಇತ್ತು ಅಂತ ಲೆಕ್ಕ ಬರ್ತಾ ಇದೆ. ಆದರೆ ಆಕ್ಚುಲಿ ನೋಡಿದ್ರೆ ಟೈಟನ್ನು ಬೋನಸ್ ಸ್ಪ್ಲಿಟ್ಟು ಕೊಡದೇ ಇದ್ದಿದ್ರೆ 140 ರೂಪಾಯಿ ಆಗ್ತಾ ಇತ್ತು. ಎರಡನೇ ಅಬ್ಸರ್ವೇಷನು, 10-20 ವರ್ಷಗಳಲ್ಲಿ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇದೆ, ಸೂಚ್ಯಾಂಕಗಳು ಮೇಲಕ್ಕೆ ಹೋಗ್ತಾ ಇದೆ. ಆದರೆ ಎಲ್ಲಾ ಷೇರುಗಳು ಮೇಲಕ್ಕೆ ಹೋಗಿಲ್ಲ. ಬೇಕಂತ ಹೇಳಿ ನಾವು ಕೆಲವು ಒಳ್ಳೆಯ ಷೇರುಗಳನ್ನು ತೋರಿಸಿದ್ದೇವೆ. ಉದಾಹರಣೆಗೆ ಕೆಟ್ಟು ಹೋದ, ಕಡಿಮೆಯಾದಂತಹ ಮತ್ತು ಲಾಸಿಗೆ ತಿರುಗಿದಂತಹ ಷೇರುಗಳನ್ನು ಕೂಡ ಪಟ್ಟಿಯಲ್ಲಿ ತೋರಿಸಿದ್ದೇವೆ. ಮೂರನೇ ಅಬ್ಸರ್ವೇಷನು, ಕೆಲವು ಷೇರುಗಳು
ಲಾಭದಲ್ಲಿದೆ, ಆದರೆ ಲಾಭ ಬ್ಯಾಂಕಿನ ಬಡ್ಡಿಗಿಂತ ಕಮ್ಮಿ ಇರಬಹುದು. ನಾಲ್ಕನೇ ಅಬ್ಸರ್ವೇಷನ್, ನಾವು ನಮ್ಮ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೇವೆ, ಷೇರುಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರೆ ಸಾಲದು, ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಲಿಕ್ಕೆ ಗೊತ್ತಿರಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಅನ್ನು 3 ತಿಂಗಳಿಗೊಮ್ಮೆ ಮಾಡಲೇಬೇಕು. ಇಲ್ಲದಿದ್ದರೆ ಲಾಭದಲ್ಲಿರುವ ಷೇರುಗಳು ಕೂಡ ಮುಂದಿನ ದಿನಗಳಲ್ಲಿ ನೀವು ಕರೆಕ್ಟ್ ಆಗಿ ಮಾನಿಟರ್ ಮಾಡದಿದ್ರೆ ನಷ್ಟಕ್ಕೆ ತಿರುಗುವ ಸಂಭವಗಳು ಅತಿಯಾಗಿವೆ. ಇವತ್ತು ನಮ್ಮ ಎಲ್ಲ ಚಾನೆಲ್ ಮೆಂಬರ್ಸಿಗೆ ಒಂದು ಹೋಮ್ವರ್ಕ್ ಕೊಡ್ತಾ ಇದ್ದೇನೆ. ಮತ್ತೆ ಈ ಹೋಮ್ವರ್ಕ್ ನಲ್ಲಿ ಯಾರು ಯಶಸ್ವಿ ಆಗ್ತಿರೋ ಅವರ ಹೆಸರನ್ನು ನಾವು ಸೋಮವಾರ ಬರುವ ವಿಡಿಯೋದಲ್ಲಿ ನಮೂದಿಸ್ತೇವೆ. ನೀವೇನಾದರೂ 10,000 ರೂಪಾಯಿಯನ್ನು ಆಕ್ಸಿಸ್ ಬ್ಯಾಂಕ್ ಸ್ಟಾಕ್ ನಲ್ಲಿ 3ನೇ ತಾರೀಕು ಜನವರಿ 2000 ಹೂಡಿದ್ದರೆ ಇವತ್ತಿನ ರೇಟು ಎಷ್ಟಾಗ್ತಾ ಇತ್ತು? ನಿಮ್ಮ ಉತ್ತರವನ್ನು ಬರೀರಿ, ಹೆಸರನ್ನು ಬರೀರಿ, ಆಮೇಲೆ ನಿಮ್ಮ ಊರು ಯಾವುದು ಅದನ್ನು ಕೂಡ ತಪ್ಪದೆ ಬರೀರಿ. ಸ್ನೇಹಿತರೆ, ಮತ್ತೊಂದು ಪ್ರಾಮುಖ್ಯವಾದ ವಿಚಾರ, ನಾನು ನಿಮಗೆ ಹೇಳಿದ್ದು 10,000 ರೂಪಾಯಿಯನ್ನು ಜನವರಿ 3, 2000 ಹೂಡಿದ್ದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಬರುವ ಪ್ರಶ್ನೆ ಏನು ಅಂತಂದ್ರೆ, ಈಗ 10,000 ಹೂಡಿದ್ರೆ ಏನಾಗಬಹುದು? ಈಗಲೂ ಕೂಡ ಹೆಚ್ಚು ಕಡಿಮೆ ಇದೇ ಷೇರುಗಳಲ್ಲಿ ಇಂಥದೇ ರಿಟರ್ನ್ಸ್ ಮುಂಬರುವ ದಿನಗಳಲ್ಲೂ ಬರುತ್ತೆ. ಪ್ರಶ್ನೆ ಏನು ಅಂತಂದ್ರೆ, ನೀವು ಕಾರ್ಯವನ್ನು ಕೈಗೊಳ್ತಿರೋ ಇಲ್ವೋ ಅಂತ. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.